ನಮಸ್ಕಾರ. ಬ್ಯಾಕ್ ಪೇಯ್ನ್ ತುಂಬ ಜನ, ಚಿಕ್ಕವರು, ಮಧ್ಯ ವಯಸ್ಸಿನವರು, ದೊಡ್ಡವರು, ವಯಸ್ಸಾದವರು ಎಲ್ಲರಿಗೂ ಕೂಡ ಎಲ್ಲ ಬರ್ತಾರೆ. ಅಯ್ಯೋ ನನಗೆ ಬ್ಯಾಕ್ ಪೇಯ್ನ್ ಅಮ್ಮ, ಕೆಳಗಡೆ ಲೋ ಬ್ಯಾಕ್ ಪೇಯ್ನ್ ಇರುತ್ತೆ, ಕೆಲವ್ರಿಗೆ ಮಿಡ್ ಬ್ಯಾಕ್ ಪೇಯ್ನ್ ಇರುತ್ತೆ, ಕೆಲವ್ರಿಗೆ ಅಪ್ಪರ್ ಬ್ಯಾಕ್ ಪೇಯ್ನ್ ಇರುತ್ತೆ. ಸೊ ಈ ಬ್ಯಾಕ್ ಪೇಯ್ನು ತುಂಬ ಜನಗಳಿಗೆ ಕಾಮನ್ ಆಗಿಬಿಟ್ಟಿದೆ ಈಗ. ಇದಕ್ಕೆ ಪೇಯ್ನ್ ಕಿಲ್ಲರ್ಸ್ ತೊಗೊತಾರೆ, ಕೆಲ್ಸಕ್ಕೆ ಹೋಗ್ತಾರೆ, ಬರ್ತಾರೆ. ಯಾಕಂದರೆ ರೆಸ್ಟ್ ತೊಗೊಂಡ್ರೆ ಅವ್ರಿಗೆ ಕಷ್ಟ ಆಗುತ್ತೆ. ಏನು ಫಸ್ಟು ಬ್ಯಾಕ್ ಪೇಯ್ನು, ಲ್ಯಾಕ್ ಆಫ್ ನ್ಯೂಟ್ರಿಯೆಂಟ್ಸ್ ಮತ್ತು ಲ್ಯಾಕ್ ಆಫ್ ಬ್ಲಡ್ ಸಪ್ಲೈ. ಈ ನ್ಯೂಟ್ರಿಯೆಂಟ್ ಸಪ್ಲೈ ಮತ್ತು ಬ್ಲಡ್ ಸಪ್ಲೈ ಕಡಿಮೆ ಆದಾಗ ಆ ರೀಜನಲ್ಲಿ ಡಿಜೆನ್ರೇಷನ್ ಶುರು ಆಗುತ್ತೆ. ಸೊ ಇದರಿಂದ ನಮಗೆ ಬ್ಯಾಕ್ ಪೇಯ್ನು ಬರುತ್ತೆ. ಆನಂತರ ಬ್ಯಾಕ್ ಪೇಯ್ನು ಬೇರೆ ಕಾಯಿಲೆಗಳಿಂದ ಕೂಡ ಬರೋ ಸಾಧ್ಯತೆ ಇದೆ ಬ್ಯಾಕ್ ಪೇಯ್ನು. ಸೊ ಈಗ ಹೇಗಪ್ಪ ನಾವು ಬ್ಯಾಕ್ ಪೇಯ್ನಿಂದ ಫ್ರೀ ಆಗೋದು ಅಂದರೆ, ಒಂದು, ನೀವು ಪ್ರಕೃತಿ ಚಿಕಿತ್ಸೆ ತೊಗೋಬೇಕು. ತುಂಬ ಒಳ್ಳೆಯದು ಪ್ರಕೃತಿ ಚಿಕಿತ್ಸೆ. ನಮ್ಮಲ್ಲಿ ಡಿಫ್ರೆಂಟ್ ಪ್ಯಾಕ್ಸ್ ಇರುತ್ತೆ. ಈಗ ಮಡ್ ಪ್ಯಾಕು, ಗ್ಯಾಸ್ಟ್ರೋ ಹೆಪ್ಯಾಟಿಕ್ ಪ್ಯಾಕು, ಇದನ್ನೆಲ್ಲ ಹಾಕೊಂಡಾಗ ತುಂಬ ಆರಾಮ್ ಅನಿಸುತ್ತೆ. ಆಮೇಲೆ ನಿಮಗೆ ಮಸಾಜಸ್, ಡಿಫ್ರೆಂಟ್ ಕೈಂಡ್ ಆಫ್ ಮಸಾಜ್ ಇರುತ್ತೆ. ಆ ಮಸಾಜ್ ತೊಗೊಂಡ್ರೂ ಕೂಡ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಆಮೇಲೆ ಈ ಸ್ಪೈನಲ್ ಸ್ಪ್ರೇ ಅಂತ ಇರುತ್ತೆ, ಇದು ತೊಗೊಂಡ್ರೆ ಸೂಪರ್ ಬ್ಯಾಕ್ ಪೇಯ್ನ್ಗೆ. ನಮ್ಮ ಕ್ಲಿನಿಕಲ್ಲಿ ಪೇಷಂಟ್ಸ್ಗೆ ಕೊಟ್ಟಿದ್ದೀನಿ ಆ್ಯಂಡ್ ದೇ ಆರ್ ತುಂಬ ಖುಷಿಯಾಗಿದೆ ಅವ್ರಿಗೆ. ಬಿಕಾಸ್ ಇಟ್ ಹೆಲ್ಪ್ಸ್ ಇನ್ ಇಂಪ್ರೂವಿಂಗ್ ದ ಬ್ಲಡ್ ಸರ್ಕ್ಯುಲೇಷನ್. ಅದರಿಂದ ಅವ್ರಿಗೆ ಫ್ರೀ ಅನಿಸುತ್ತೆ.